ಇಂಗ್ಲಿಷ್ ವಾಕ್ಯಗಳಲ್ಲಿ ಆರ್ ಹೇಗೆ ಬಳಸಬೇಕು? ಇಂಗ್ಲಿಷ್ ವಾಕ್ಯಗಳಲ್ಲಿ ಆರ್ ಹೇಗೆ ಬಳಸಬೇಕು? ಆರ್ ಅಂದರೆ ಎರಡು ಆಯ್ಕೆಗಳಲ್ಲಿ ಒಂದನ್ನು ಆರಿಸುವಾಗ ಆರ್ ಬಳಸುತ್ತೇವೆ. ಎರಡು ಆಯ್ಕೆಗಳಲ್ಲಿ ಒಂದನ್ನು ಆರಿಸುವಾಗ ಆರ್ ಬಳಸುತ್ತೇವೆ. ಉದಾಹರಣೆಗೆ, ಡು ಯು ವಾಂಟ್ ಟೀ ಆರ್ ಕಾಫಿ? ನಿನಗೆ ಚಹಾ ಬೇಕು ಅಥವಾ ಕಾಫಿ ಬೇಕೋ? ಡು ಯು ವಾಂಟ್ ಟು ಗೋ ಬೈ ಬಸ್ ಆರ್ ಟ್ರೈನ್? ನೀನು ಬಸ್ಸಿನಲ್ಲಿ ಹೋಗಲು ಬಯಸುತ್ತೀಯೋ ಅಥವಾ ರೈಲಿನಲ್ಲಿಯೋ? ಇಸ್ ದಟ್ ಸ್ಟೋರಿ ಟ್ರೂ ಆರ್ ಫಾಲ್ಸ್? ಆ ಕತೆ ನಿಜವೋ ಅಥವಾ ಸುಳ್ಳೋ? ಯು ಕ್ಯಾನ್ ಪೇ ಬೈ ಕ್ಯಾಶ್ ಆರ್ ಕಾರ್ಡ್? ನೀನು ನಗದಿನ ಮೂಲಕ ಪಾವತಿಸಬಹುದು ಅಥವಾ ಕಾರ್ಡ್ ಮೂಲಕ ಪಾವತಿಸಬಹುದು. ಶುಡ್ ವಿ ಸ್ಟಡಿ ನೌ ಆರ್ ಲೇಟರ್? ನಾವು ಈಗ ಓದಬೇಕು ಅಥವಾ ನಂತರವೋ? ಈಸ್ ಯುವರ್ ಫ್ರೆಂಡ್ ಅ ಬಾಯ್ ಆರ್ ಅ ಗರ್ಲ್? ನಿನ್ನ ಸ್ನೇಹಿತ ಹುಡುಗನೋ ಅಥವಾ ಹುಡುಗಿಯೋ? ವಿ ಕ್ಯಾನ್ ವಾಚ್ ಅ ಮೂವಿ ಆರ್ ಪ್ಲೇ ಗೇಮ್ಸ್? ನಾವು ಸಿನಿಮಾ ನೋಡಬಹುದು ಅಥವಾ ಆಟಗಳನ್ನು ಆಡಬಹುದು. ಡು ಯು ಲೈಕ್ ಆ್ಯಪಲ್ಸ್ ಆರ್ ಆರೆಂಜಸ್? ನಿನಗೆ ಸೇಬು ಇಷ್ಟವೋ ಅಥವಾ ಕಿತ್ತಾಳೆ ಇಷ್ಟವೋ? ಈಸ್ ದ ವಾಟರ್ ಹಾಟ್ ಆರ್ ಕೋಲ್ಡ್? ನೀರು ಬಿಸಿಯಾಗಿದೆಯೋ ಅಥವಾ ತಣ್ಣಗಿದೆಯೋ? ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ನನ್ನ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ 3 ತಿಂಗಳಲ್ಲಿ ಇಂಗ್ಲೀಷ್ನಲ್ಲಿ ಮಾತಾಡಬೇಕು, ಇಂಗ್ಲೀಷ್ನಲ್ಲಿ ಕಾನ್ಫಿಡೆನ್ಸ್ ಬೇಕು, ಇಂಗ್ಲೀಷ್ ವಾಕ್ಯ ಮಾಡಿದ್ದು ಸರಿಯೋ ತಪ್ಪು ಅಂತ ನಮಗೆ ಗೊತ್ತಾಗಬೇಕು ಅಂತ ತಿಳಿಲಿಕ್ಕಿದ್ರೆ ನನ್ನ ಈ ನಂಬರಿಗೆ ವಾಟ್ಸಪ್ ಮಾಡಿ. ನಾನು ನಿಮಗೆ 3 ತಿಂಗಳಲ್ಲಿ ನಿಮಗೆ ಧೈರ್ಯ ಬರುವ ಹಾಗೆ, ನಿಮಗೆ ಕಾನ್ಫಿಡೆನ್ಸ್ ಬರುವ ಹಾಗೆ, ನೀವು ಏನು ಯೋಚಿಸ್ತೀರೋ ಇಂಗ್ಲೀಷ್ನಲ್ಲಿ ಅದು ಸರಿಯೋ ತಪ್ಪು ಅಂತ ನೀವೇ ನಿರ್ಧರಿಸುವ ಹಾಗೆ ಮಾಡ್ತೇನೆ. ನನ್ನ 3 ತಿಂಗಳು ಕೋರ್ಸ್ ಇದೆ. ಅದನ್ನು ನಾನು ನಿಮಗೆ ಪ್ರತಿದಿನ ನಿಮ್ಮ ವಾಟ್ಸಪ್ ನಂಬರಿಗೆ 15 ನಿಮಿಷದ ವಿಡಿಯೋ ಕಳಿಸ್ತೇನೆ. ಅದರಲ್ಲಿ ನಿಮಗೆ ಮಾಡಲಿಕ್ಕೇನಿಲ್ಲ, ಪೆನ್ ಪುಸ್ತಕ ತಗೊಂಡು ಬರೀಲಿಕ್ಕಿಲ್ಲ. ನೀವು ನಾನು ಆ ವಿಡಿಯೋದಲ್ಲಿ ಪ್ರತಿ ವಿಷಯವನ್ನು 2 ಸಲ ಹೇಳಿರ್ತೇನೆ. ಅದನ್ನು ನೀವು ನನ್ನ ಜೊತೆ ರಿಪೀಟ್ ಮಾಡ್ತೀರಿ. ಅದಾದ ನಂತರ ನೀವೇ ಆ ವಿಡಿಯೋಗಳನ್ನು 3-4 ಸಲ ನೋಡ್ತೀರಿ ದಿನಕ್ಕೆ, ಮತ್ತಷ್ಟು ಸಲ ರಿಪೀಟ್ ಮಾಡ್ತೀರಿ. ಹೀಗೆ ನಿರಂತರವಾಗಿ ನೀವು 3 ತಿಂಗಳು ಮಾಡಿದರೆ ನಿಮಗೆ ಖಂಡಿತವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಇಂಗ್ಲೀಷಲ್ಲಿ ಕಾನ್ಫಿಡೆನ್ಸ್ ಬರ್ತದೆ. ನೀವು ಏನು ಯೋಚನೆ ಮಾಡ್ತೀರೋ ಅದು ನಿಮಗೆ ಸರಿಯೋ ತಪ್ಪು ಅಂತ ಗೊತ್ತಾಗ್ತದೆ. ನಿಮ್ಮ ಅಂಜಿಕೆ ಭಯ ಹೋಗ್ತದೆ. ಆ ಕೋರ್ಸಿನ ಫೀ ಬರೀ ₹599, $599 ಓನ್ಲಿ. ಅದನ್ನು ನೀವು ನನಗೆ ಈ ನಂಬರಿಗೆ ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕ ಕಳಿಸಿದರೆ, ಯಾವತ್ತು ಕಳಿಸ್ತೀರೋ ಆವತ್ತಿನಿಂದ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ.